ಎಸ್, ಶಿವಮೊಗ್ಗ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ವಿಸ್ತಾರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಣಕಹಳೆಯನ್ನು ಮೊಳಗಿಸಲಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ, ನೀವು ನೋಡಿದ್ರಿ ಸ್ಕ್ರೀನ್ ಮೇಲೆ. ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯಿಂದ ಮತಬೇಟೆ ಶುರು. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ದಾವಣಗೆರೆ ಈ 5 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿಳಿದಿದ್ದಾರೆ. ಸಾಕಷ್ಟು ಜನ ಸೇರುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡ್ಬೇಕು ಅಂತ. ಅದರ ಜೊತೆಗೆ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋರು ಕೂಡ ಈ ಒಂದು ಸಮಾವೇಶಕ್ಕೆ ಬಂದಿದ್ದಾರೆ. ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಬೇಕು ಅನ್ನೋದ ಬಗ್ಗೆ ಜನ ಅಲ್ಲಿ ಮಾತಾಡಿದ್ರು. ಫಸ್ಟ್ ಟೈಮ್ ವೋಟ್ ಮಾಡ್ತಿರೋರು ಕೂಡ ಹೇಳಿದ್ರು. ಯಾಕೆಂದ್ರೆ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಅದಕ್ಕೆ ನಾವು ಅವರನ್ನ ಬಹಳ ಇಷ್ಟಪಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ವೃದ್ಧರು ಕೂಡ ಬಂದಿದ್ದಾರೆ, ಮಧ್ಯ ವಯಸ್ಸಿನವರು, ಸಾಕಷ್ಟು ಎಲ್ಲಾ ರೀತಿಯಂತ ಜನ ಬಂದು ಇವಾಗ ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶಕ್ಕೆ ಹಾಜರಾಗ್ತಾ ಇದ್ದಾರೆ. ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ, ಭದ್ರತೆಯನ್ನ ನೀಡಲಾಗಿದೆ, ಆಸನದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಯೂತ್ಸ್ ಬಂದಿದ್ದಾರೆ. ಯೂತ್ಸ್ ಜಾಸ್ತಿ ಜನ ಮೋದಿ ಬರ್ತಿರೋದು ನಮಗೆಲ್ಲ ಭಾರಿ ಖುಷಿ ಆಗಿದೆ. ಈ ಸಾರಿ ಎಲ್ಲ ವೋಟ್ ಹಾಕೋದು ಮೋದಿ ಅವ್ರಿಗೆ ಗೆಲ್ಸಿ ಪ್ರಧಾನಿ ಮಾಡ್ಬೇಕು. ಮೋದಿ ಮೋದಿ ದೇಶ ಉಳಿಬೇಕಂದ್ರೆ ಮೋದಿಗೆ ಓಟ್ ಹಾಕ್ಬೇಕು. ದೇಶ ಉಳಿಬೇಕಂದ್ರೆ ಮೋದಿ ಅಕ್ಕಿ 2,000 ಕೊಟ್ರ ಅಕ್ಕಿಗೆ ಅದು ನಿಲ್ತಾರೆ, ಕಾಂಗ್ರೆಸ್ ನಿಲ್ಲಿಸ್ತಾರೆ. ಆಮೇಲೆ ಅಕ್ಕಿ ದುಡ್ಡು ನಿಲ್ಲಿಸ್ತಾರೆ, ಫ್ರೀ ಅಕ್ಕಿಲಿ ಆತಿಲ್ಲ, ಬಸ್ ಚಾರ್ಜ್ ನಿಲ್ಲಿಸ್ತಾರೆ. ಶಿವಮೊಗ್ಗದಲ್ಲಿ ಯಾವ ಕಾರಣಕ್ಕೂ ಈ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಏನು ಕೆಲಸನೇ ಇಲ್ಲ. ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ರಾಘವೇಂದ್ರ ಅವರು ವಿಮಾನ ನಿಲ್ದಾಣ, ಬಸ್ ಸ್ಟ್ಯಾಂಡ್, ರೋಡು, ಚರಂಡಿ, ಗ್ಯಾಸು ಎಲ್ಲ ಕೊಟ್ಟಂತದ್ದು ನರೇಂದ್ರ ಮೋದಿ, ರಾಘಣ್ಣ, ಯಡಿಯೂರಪ್ಪ. ಅವ್ರನ್ನು ಮಾತಾಡ್ತಾ ಹೋಗೋಣ. ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂತದ್ದು. ಏನಂದ್ರೆ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನೆಲ್ಲ ಗೆಲ್ಸೋದಿಲ್ಲ. ಏನೇ ಇದ್ರು ಮೋದಿ ಅವರ ಮೇನಿಯೇ ಇರುವಂತದ್ದು. ಅದರಿಂದಾಗಿ ನಾವು BY ರಾಘವೇಂದ್ರ ಅವ್ರನ್ನೇ ಗೆಲ್ಸಿ ಹೋಗ್ತೀವಿ ಅನ್ನುವಂಥದ್ದು ಅಭಿಮಾನಿಗಳ ಮಾತಾಗಿರುವಂತದ್ದು. ಒಟ್ಟಾರೆಯಾಗಿ ಇವತ್ತೇನು ಶಿವಮೊಗ್ಗದಲ್ಲಿ ಮೋದಿ ಅವರು ಬೃಹತ್ ಸಮಾವೇಶ ಮತ್ತು ಕಾರ್ಯಕ್ರಮ ಮಾಡ್ತಿರೋದು, ಆ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಅಂದ್ರೆ ಬಿಜೆಪಿ ನಾಯಕರ ನಿರೀಕ್ಷೆಗೂ ಮೀರಿ ಬಿಜೆಪಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಇರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು. ಈಗ ಉಡುಪಿ ಮತ್ತೆ ಚಿಕ್ಕಮಗಳೂರು ಕಡೆಯಿಂದ ಬಂದಿರುವಂತಹ ವಾದ್ಯ ವೃಂದದವರು ಮತ್ತು ತಮಟೆ ವಾದ್ಯಗಳನ್ನು ನುಡಿಸ್ತಿರುವಂತದ್ದು. ಅದಕ್ಕೆ ತಕ್ಕಂತೆ ಅಭಿಮಾನಿಗಳು ಸಹ ಒಂದು ಮೋದಿಯವರ ಘೋಷಣೆ ಕೂಗ್ತಿರುವಂತದ್ದು. ವಿಜಯೇಂದ್ರ, BS ಯಡಿಯೂರಪ್ಪ ಮತ್ತು ರಾಘವೇಂದ್ರ ಅವರ ಪರವಾಗಿ ಒಂದು ಘೋಷಣೆಯನ್ನು ಕೂಗ್ತಿರುವಂತದ್ದು. ಇಲ್ಲಿರುವಂತಹ ರಸ್ತೆಯಲ್ಲಿ ಉದ್ದಕ್ಕಿರುವಂತಹ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ನಿಯಂತ್ರಿಸೋದಕ್ಕೆ ಈಗಾಗಲೇ ಹರಸಾಹಸ ಪಡ್ತಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು, ಇವತ್ತು ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಮತ್ತೆ ಮಲೆನಾಡು ಅಂತ ಕರೆಯಲ್ಪಡುವಂತಹ ಶಿವಮೊಗ್ಗದಲ್ಲಿ ಈ ಒಂದು ಬಿಜೆಪಿಯ ಶಕ್ತಿ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ಆರ್ ವೆಂಕಟಾಚಲಪತಿ, ವಿಸ್ತಾರ ನ್ಯೂಸ್, ಚಿತ್ರದುರ್ಗ. ಓಕೆ, ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಅನ್ನ ಗೆಲ್ಸಲ್ಲ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾದ್ರೂ ಕೂಡ ಅವ್ರು ಇನ್ನೂ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಅಂತಾನೆ ಅನ್ಕೊಂಡಿದ್ದಾರೆ. ಅಲ್ಲೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದಂತೆ. ಅಫ್ಕೋರ್ಸ್ ಯಡಿಯೂರಪ್ಪನವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವರ ಪುತ್ರ ಸಂಸದರಾಗಿರುವಂತ BY ರಾಘವೇಂದ್ರ ಅವರು ಕೂಡ ಉತ್ತಮವಾದಂತ ಕೆಲಸಗಳನ್ನ ಮಾಡಿದ್ದಾರೆ. ಇದು ಆ ಕ್ಷೇತ್ರದ ಜನರು ಹೇಳ್ತಾ ಇರೋದು. ಮತ್ತು ಸಾಕಷ್ಟು ಜನ ಬರ್ತಿದ್ದಾರೆ ಈ ಒಂದು ಸಮಾವೇಶದಲ್ಲಿ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳ ಸಮಾವೇಶ ಆರಂಭ ಆಗುತ್ತೆ. ಸಾಕಷ್ಟು ಯೂತ್ಸ್ ಬಂದಿದ್ದಾರೆ ಈ ಬಾರಿ. ಫಸ್ಟ್ ಟೈಮ್ ವೋಟ್ ಮಾಡ್ತಿರೋರು ಬಂದಿದ್ದಾರೆ. ಅದಷ್ಟೇ ಅಲ್ಲ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ದಾವಣಗೆರೆ ಈ 5 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಆಗಮಿಸುತ್ತಿದ್ದಾರೆ. ಬೃಹತ್ ಸಾರ್ವಜನಿಕ ಸಮಾವೇಶ ಮೂಲಕ ಭರ್ಜರಿ ಮತಬೇಟೆಯನ್ನ ನಡೆಸಲಿದ್ದಾರೆ ಸನ್ಮಾನ್ಯ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀವು ನೋಡ್ತಾ ಇದ್ದೀರಾ ಜನ ಎಷ್ಟು ಉತ್ಸುಕರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತ. ಪ್ರತಿ ಬಾರಿನೂ ಕೂಡ ಅವರು ಈ ಹಿಂದೆ ಕೂಡ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂದಿದ್ದಾರೆ. ಆದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂದ್ರೆ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ.
ಪ್ರಧಾನಿ ಅವರನ್ನ ನೋಡ್ಬೇಕು, ಅವ್ರನ್ನ ಕಣ್ತುಂಬಿಕೊಳ್ಬೇಕು ಅಂತ. ಇದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅಂದ್ರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆನ ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್, ಮೋದಿ ಮೋದಿ ಎಂದು ಘೋಷಣೆ ಮಾತ್ರ ಜನ ಅಲ್ಲಿ ಕೂಗ್ತಿದ್ದಾರೆ. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ. ಪ್ರತಿ ಬಾರಿನೂ ಕೂಡ ಈ ರೀತಿಯಾದಂತಹ ಘೋಷಣೆಗಳನ್ನ ಕೂಗ್ತಾರೆ. ಈ ಬಾರಿನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವಂತಹ ದೃಶ್ಯಾವಳಿಗಳನ್ನ. ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭ ಆಗುತ್ತೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ನೀಡಲಾಗ್ತಾ ಇದೆ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ತಿದ್ದಾರೆ ನಾಯಕರು. ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಬಟ್ ಆದ್ರೂ ಕೂಡ ಸಾಕಷ್ಟು ಜನ ಅಲ್ಲಿ ನಿಂತು ಅವ್ರಿಗೆ ಅದ್ದೂರಿಯಾದ ಸ್ವಾಗತವನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಪಕ್ಷದ ನಾಯಕರು, ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ ಅಲ್ಲಿ. ಪಕ್ಷದ ನಾಯಕರು ಅವರಿಗೆ ಅದ್ದೂರಿಯಾದಂತ ಸ್ವಾಗತವನ್ನ ನೀಡ್ತಾ ಇದ್ದಾರೆ. ಈ 5 ಕ್ಷೇತ್ರಗಳ ನಾಯಕರು ಯಾರೆಲ್ಲ ಇದ್ದಾರೆ, ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ, ಈ ಬಾರಿ ಟಿಕೆಟ್ ನೀಡಿದ್ದಾರೆ, ಅವರು ಕೂಡ ಸೇರಿ ಅದ್ದೂರಿಯಾದಂತ ಸ್ವಾಗತವನ್ನ ನೀಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲು ಮತ್ತೊಮ್ಮೆ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಯಾಕಂದ್ರೆ ಕಾರ್ಯಕರ್ತರನ್ನ ಬಹಳ ಗೌರವಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಗ್ರೌಂಡ್ ರೂಟ್ ಲೆವೆಲ್ಸ್ ಇಂದ ಕೆಲಸ ಮಾಡೋರು ಅಂದ್ರೆ ಕಾರ್ಯಕರ್ತರು. ಎಷ್ಟೋ ಬಾರಿ ಕಾರ್ಯಕರ್ತರಾಗಿರೋರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಅಚ್ಚರಿಯಾಗಿ ಒಂದು ಟಿಕೆಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕಾರ್ಯಕರ್ತರು ಬಹಳ ಮುಖ್ಯ ಪಕ್ಷಕ್ಕೆ ಅಂತ ಪ್ರತಿ ಬಾರಿನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರವನ್ನ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಹೆಚ್ಚಿನ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಅದ್ದೂರಿಯಾದಂತಹ ಸ್ವಾಗತವನ್ನ ನೀಡ್ತಿದ್ದಾರೆ ಎಲ್ಲ ನಾಯಕರು ಕೂಡ ಅವರಿಗೆ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ದಾವಣಗೆರೆ ಈ 5 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ದಕ್ಷಿಣದ ಬಿಜೆಪಿ ಹೆಬ್ಬಾಗಿಲು ಕರ್ನಾಟಕವೇ ನಮೋ ಟಾರ್ಗೆಟ್ ಆಗಿದೆ. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಮತಬೇಟೆ ಶುರುವಾಗಿದೆ. ಮೊನ್ನೆ ಅಷ್ಟೇ ಕಲಬುರಗಿಗೆ ಆಗಮಿಸಿದ್ರು, ಅಲ್ಲಿ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿತ್ತು. ಅದೇ ರೀತಿಯಾಗಿ ಇವತ್ತು ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಅಫ್ಕೋರ್ಸ್ ನೋ ಡೌಟ್ ಶಿವಮೊಗ್ಗ ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.